ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಡವ ಏನಾದರೂ ಶುರುವಾಗಿದೆಯಾ? ರಾಜ್ಯ ಸರ್ಕಾರ ದರ್ಶನ್ಗೆ ಶಾಕ್ ಕೊಟ್ಟಿದೆ. ದರ್ಶನ್ಗೆ ಜಾಮೀನು ಸಿಗಬಾರ್ದು ಅನ್ನೋ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಕಾರಾಗೃಹ ಇಲಾಖೆ ಕೊಟ್ಟಿರುವ ವರದಿಯನ್ನ ನೋಡಿದ್ರೆ ದರ್ಶನ್ಗೆ ಜಾಮೀನು ಕೊಡೋದನ್ನ ತೀವ್ರವಾಗಿ ವಿರೋಧಿಸಿದೆ. ರಾಜ್ಯ ಸರ್ಕಾರ ದರ್ಶನ್ಗೆ ಜಾಮೀನು ಕೊಡಲೇಬಾರದು ಅಂತ ತೆಗೆದುಕೊಂಡಿರುವ ನಿಲುವುಗಳೇನು ಲೇಡೀಸ್ ಅಂಡ್ ಜೆಂಟಲ್ಮನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಡವ ಏನಾದರೂ ಶುರುವಾಗಿದೆಯಾ? ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಬರುವಂಥ ಸಂದರ್ಭದಲ್ಲೇ ರಾಜ್ಯ ಸರ್ಕಾರ ದರ್ಶನ್ಗೆ ಶಾಕ್ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ದರ್ಶನ್ಗೆ ಜಾಮೀನು ಸಿಗಬಾರ್ದು ಅನ್ನೋ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಕಾರಾಗೃಹ ಇಲಾಖೆ ಕೊಟ್ಟಿರುವ ವರದಿಯನ್ನ ನೋಡಿದ್ರೆ ವರದಿಗಳ ಅಂಶ ಈಗ ಸಿಕ್ಕಿರುವ ಮಾಹಿತಿಯ ಪ್ರಕಾರ ದರ್ಶನ್ಗೆ ಜಾಮೀನು ಕೊಡೋದನ್ನ ತೀವ್ರವಾಗಿ ವಿರೋಧಿಸಿದೆ. ದರ್ಶನ್ ಮಾಡಿರೋ ಆರೋಪಗಳೇನು, ರಾಜ್ಯ ಸರ್ಕಾರ ದರ್ಶನ್ಗೆ ಜಾಮೀನು ಕೊಡಲೇಬಾರದು ಅಂತ ತೆಗೆದುಕೊಂಡಿರೋ ನಿಲುವುಗಳೇನು, ಈಗ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಕಾರಾಗೃಹ ಇಲಾಖೆಯ ಅಧಿಕಾರಿಗಳು ಸಲ್ಲಿಸಿರುವ ವರದಿ ಏನು, ಈ ಕುರಿತ ಎಕ್ಸ್ಪೋಸ್ಡ್ ಅಪ್ಡೇಟ್ಸ್ ಅನ್ನ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ A2 ಆರೋಪಿಯಾಗಿ ಜೈಲಿನಲ್ಲಿರುವಂತಹ ದರ್ಶನ್ ಮತ್ತೆ ಸಂಕಷ್ಟಕ್ಕೆ ಸಿಲುಕುವ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿವೆ. ಈಗಾಗಲೇ ಒಂದು ಬಾರಿ ಜಾಮೀನು ಪಡೆದು ಜೈಲಿನಿಂದ ರಿಲೀಸ್ ಆಗಿದ್ದ ದರ್ಶನ್ ಜಾಮೀನು ಕ್ಯಾನ್ಸಲ್ ಆದ ನಂತರ ಮತ್ತೆ ಜೈಲು ಹಕ್ಕಿಯಾಗಿದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಪಾತ್ರ ಎಷ್ಟಿದೆ, ಏನಿದೆ ಅನ್ನೋದು ಇನ್ನೂ ಕೋರ್ಟ್ನಲ್ಲಿ ವಿಚಾರಣಾ ಹಂತದಲ್ಲಿರುವಾಗಲೇ ದರ್ಶನ್ ಜಾಮೀನು ಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮತ್ತೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ದರ್ಶನ್ ಅರ್ಜಿಯಲ್ಲಿ ನಮೂದಿಸಿರುವ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡ್ರೆ ದರ್ಶನ್ ಕಾರಾಗೃಹ ಇಲಾಖೆಯ ಮೇಲೆ, ಜೈಲಾಧಿಕಾರಿಗಳ ಮೇಲೆ ಹಲವು ರೀತಿಯ ಆರೋಪಗಳನ್ನು ಮಾಡಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಕಾರಾಗೃಹ ಇಲಾಖೆಯ ಮೂಲಕವೇ ದರ್ಶನ್ಗೆ ತಿರುಗೇಟನ್ನ ನೀಡಿದೆ. ಎಸ್ ವೀಕ್ಷಕರೇ, ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಜಾಮೀನು ಅರ್ಜಿ ವಿಚಾರವಾಗಿ ಸಲ್ಲಿಸ್ತಾ ಇರುವಂತಹ ಅಬ್ಜೆಕ್ಷನ್ ರಿಪೋರ್ಟ್ ಅಲ್ಲಿ ದರ್ಶನ್ ಮಾಡಿರುವ ಎಡವಟ್ಟುಗಳನ್ನ, ದರ್ಶನ್ ಹೇಳಿರುವ ಸುಳ್ಳುಗಳನ್ನ, ದರ್ಶನ್ ರಾಜ್ಯ ಸರ್ಕಾರದ ಮೇಲೆ ಮಾಡಿರೋ ಆರೋಪಗಳು ತತ್ವರಹಿತ, ಆಧಾರರಹಿತ ಅನ್ನೋದನ್ನ ಪ್ರೂವ್ ಮಾಡಲಿಕ್ಕೆ ಏನೇನು ಬೇಕು ಅನ್ನೋದನ್ನ ಸಾಕ್ಷ್ಯಾಧಾರಗಳ ಮೂಲಕ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ರೆಡಿಯಾಗಿವೆ. ಅದನ್ನೇನಾದರೂ ಸುಪ್ರೀಂ ಕೋರ್ಟ್ ಒಪ್ಕೊಂಡ್ರೆ ದರ್ಶನ್ಗೆ ಮತ್ತೆ ಡವ, ದರ್ಶನ್ಗೆ ಜಾಮೀನು ಸಿಗೋದೇ ಡೌಟ್ ಅನ್ನುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಎಸ್ ವೀಕ್ಷಕರೇ, ದರ್ಶನ್ ಕ್ವಾರಂಟೈನ್ ಸೆಲ್ನಲ್ಲಿದ್ದೀನಿ ಅಂತ ಹೇಳಿ ಏನು ಅರ್ಜಿಯನ್ನು ಕೊಟ್ಟಿದ್ರಲ್ಲ, ಕ್ವಾರಂಟೈನ್ ಸೆಲ್ ಅನ್ನೋದು ಈಗ ಇಲ್ವೇ ಇಲ್ಲ. ಕೋವಿಡ್ ಸಂದರ್ಭದಲ್ಲಿ ಮಾತ್ರ ಕ್ವಾರಂಟೈನ್ ಅನ್ನುವ ಸೆಲ್ ಇತ್ತು, ಈಗ ಆ ಹೆಸರಿನ ಸೆಲ್ ಇಲ್ಲ ಅಂತ ಹೇಳಿ ಜೈಲಾಧಿಕಾರಿಗಳು ಹೇಳಿದ್ದಾರೆ. ಅಲ್ಲದೆ ದರ್ಶನ್ ಸಹ ಕೈದಿಗಳಿಂದ ತಮಗೆ ಬೆದರಿಕೆ ಇದೆ ಅನ್ನುವಂಥ ಮಾತನ್ನು ಏನು ಹೇಳಿದ್ರು ಅದು ಕೂಡ ಸತ್ಯಕ್ಕೆ ದೂರವಾದದ್ದು. ಆ ರೀತಿಯ ವಾತಾವರಣ ಜೈಲಿನಲ್ಲಿ ಇಲ್ಲ ಅನ್ನೋದನ್ನು ಸಾಕ್ಷ್ಯದ ಸಮೇತ ವಿಡಿಯೋ, CCTV ಫುಟೇಜಸ್ ಹಾಗೆ ಬಾಡಿ ಕ್ಯಾಮ್ರಾದ ವಿಡಿಯೋಗಳ ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಕಾರಾಗೃಹ ಇಲಾಖೆ ತಯಾರಾಗಿದೆ. ಜೊತೆಗೆ ಸರಿಯಾಗಿ ಊಟ ಸಿಗ್ತಿಲ್ಲ ಜೈಲಿನಲ್ಲಿ ಅಂತ ದರ್ಶನ್ ಹೇಳಿದ್ರು, ಅದು ಕೂಡ ಸತ್ಯಕ್ಕೆ ದೂರ ಅನ್ನುವಂತಹ ಮಾಹಿತಿಯನ್ನು ಕಾರಾಗೃಹ ಇಲಾಖೆ ಕೊಡ್ತಾ ಇದೆ. ಅಲ್ಲದೆ ಫ್ಯಾಮಿಲಿಯವ್ರನ್ನ ಮೀಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಜೈಲಾಧಿಕಾರಿಗಳು ಅನ್ನುವ ಮಾತನ್ನು ಕೂಡ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಅವರ ಜಾಮೀನು ಅರ್ಜಿಯಲ್ಲಿ ಹೇಳಿದರು. ಅದು ಕೂಡ ಸತ್ಯಕ್ಕೆ ದೂರವಾದದ್ದು. ಯಾಕಂದರೆ ಅವರ ಕುಟುಂಬ ಸದಸ್ಯರು, ಸ್ನೇಹಿತರು ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಅವ್ರನ್ನ ಮೀಟ್ ಮಾಡಿದ್ದಾರೆ ಅನ್ನೋದನ್ನು ದಾಖಲೆಗಳ ಸಮೇತ ಇನ್ವಾರ್ಡ್ ಔಟ್ವಾರ್ಡ್ ರಿಪೋರ್ಟ್ ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಜೈಲಾಧಿಕಾರಿಗಳು, ಕಾರಾಗೃಹ ಇಲಾಖೆಯ ಅಧಿಕಾರಿಗಳು ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ A1 ಪವಿತ್ರ ಗೌಡ ಅವರ ಸ್ನೇಹಿತ ಅಂತೇಳಿ ದರ್ಶನ್ ಏನು ಮಾಡಬಾರ್ದನ್ನ ಮಾಡಿದ್ರು. ಈಗ ಜೈಲು ಹಕ್ಕಿಯಾಗಿದ್ದಾರೆ, ಜಾಮೀನು ಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಆದರೆ ದರ್ಶನ್ಗೆ ಇನ್ನೂ ಸಂಕಷ್ಟ
ಮುಂದುವರಿಯುತ್ತೆ ಅಂತ ಅನ್ಸೋದು ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವ ವರದಿಯಿಂದ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆಗೆ ಬರುತ್ತೆ. ಯಾವ ರೀತಿಯ ತೀರ್ಮಾನ ಸುಪ್ರೀಂ ಕೋರ್ಟ್ನಿಂದ ಸಿಗುತ್ತೆ? ದರ್ಶನ್ಗೇನಾದರೂ ಜಾಮೀನು ತರ ಸಿಕ್ಕರೆ ದರ್ಶನ್ ಅಭಿಮಾನಿಗಳಿಗೆ ಅದೇ ಜಾಮೂನು ಅನ್ನೋ ಥರದ ವಾತಾವರಣ ಸದ್ಯದಲ್ಲಿದೆ. ಆದರೆ ದರ್ಶನ್ ಮಾಡಿರೋ ಎಡವಟ್ಟುಗಳನ್ನು ನೋಡಿದರೆ, ದರ್ಶನ್ ಹೇಳಿರುವ ಸುಳ್ಳುಗಳಿಗೆ ರಾಜ್ಯ ಸರ್ಕಾರ ಕೊಡ್ತಾ ಇರುವಂತಹ ದಾಖಲೆಗಳನ್ನು ಗಮನಿಸಿದರೆ ದರ್ಶನ್ಗೆ ಡವ ಮುಂದುವರಿಯುತ್ತೆ. ದರ್ಶನ್ಗೆ ಜಾಮೀನು ಸಿಗೋದು ಕಷ್ಟ ಅನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಇದಾಗಿತ್ತು ಎಕ್ಸ್ಪೋಸ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.